ಸಮಯಕ್ಕೆ ಸರಿಯಾಗಿ ಬಸ್ ಬರದೇ ಇರುವಂತಹ ಕಾರಣ ಕುಂದಗೋಳ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಇದು 3 ವರ್ಷ ರೀ ನಮ್ಗೆ ಹಿಂಗಾಗದೆ ಹಳೆ ಮಾದರಿಗೆ ಮತ್ತು ನಮ್ಗೆ ಬೇರೆ ಬೇರೆ ಬಸ್ ಬಿಡ್ಬೇಕು. 2 ಮಂದಿನ ಹತ್ತಿದ್ರ 3 ಬಸ್ ಹಿಡಿಯೋದು 2 ಬಸ್ ಹಿಡಿತೈತ್ರಿ. ಅದಕ್ಕೆ ನಮ್ಗೆ ಬೇರೆ ಬಸ್ ಬಿಡ್ಬೇಕಂತ ನಾವು ಹೇಳ್ತೇವ್ರಿ. ನಮ್ಗೆ ಏನ್ರ ಈ ಬಸ್ನ ಹೋಗ್ತಾರೆ ಏನ್ರ ಭಾಳ ಮಂದಿ ತುಂಬ್ದಾಗ ಏನ್ರ ಕೆಳಗೆ ಬಿದ್ದು ಏನ್ರ ಅಪಘಾತ ಅಂದ್ರೆ ಯಾರು ಮನೆ ಅದಕ್ಕೆ ನಮ್ಗೆ ಬಸ್ ಬಿಡಂತ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತೀವಿ. ಹೆಸರೇನು ಪುಟ್ಟ? ಅಂಜಲಿ ಭೈರಪ್ಪನವ್ರು. ತಾಲೂಕಿನ ದೇವನೂರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಪ್ರಯಾಣಿಕರು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದ್ದು, ಈ ಕುರಿತು ಅಧಿಕಾರಿಗಳಿಗೆ ಸೂಚಿಸಿದರೆ ಹಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ ಅಂತೇಳಿ ಆರೋಪಿಸಿ ಸುಮಾರು 3 ಗಂಟೆಗಳ ಕಾಲ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಸರ್ ಈ ಬಸ್ ಹುಡುಗರನ್ನ ಕುರಿ ತುಂಬಂಗೆ ತುಂಬಂತಾರೆ. ಪ್ರೈವೇಟ್ ಬಾಡಿಗೆ ಕರೆದ್ರಿ ಇವ್ರಿಗೆ 52ರಿಂದ 53 ಮಂದಿಗೆ ಲಾಸ್ಟ್ ಹಾಕ್ತಾರೆ ಇವ್ರು. ಅದ್ರ ಮ್ಯಾಗ ಒಬ್ಬಂಗೂ ಹಾಕಂಗಿಲ್ಲ ಇವ್ರ KRTCದವ್ರ. ಪಬ್ಲಿಕ್ಕಿಗೆ ಅಂದ್ರೆ 200-300 ಮಂದಿನೂ ಅದ್ರಾಗ ಹಾಕಕ್ಕೆ ನಿಂದಿರ್ತಾರೆ ಇವ್ರು. ಆ ಸಾಲಿ ಹುಡುಗರಿಗೆ ಏನ್ರ ಆದ್ರೆ ಯಾರು ಜಿಮ್ಮೆದಾರಿ? ಅವಾಗ ಗೌರ್ಮೆಂಟ್ ಬರ್ತೈತಿ, ನಾ ಪರಿಹಾರ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳಿ. ಅದ್ರ ಮುಂಚೆಕನ ಇದನ್ನ ತೊಗೊಂಡ್ಬಿಟ್ರೆ ಇವು ಆ ಘಟನೆಗಳನ್ನ ಆಗಂಗಿಲ್ಲಲ್ರಿ. ಇನ್ನು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಕುಂದಗೋಳ ಪಟ್ಟಣ ಠಾಣೆಯ PSI ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರ ಮನವೊಲಿಸಿ ಬಸ್ಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಸೂಚನೆ ಕೊಟ್ಟರು. 10 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕ್ರಿ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ನಿಮ್ಮ ಮಕ್ಕಳಾದ್ರೂ ಅಷ್ಟೇ. ಅವ್ರು ಸಾರಿಗೆ ಹೋಗ್ಬೇಕೋ ಬೇಡ, ಅವ್ರ ಕ್ಲಾಸ್ ತಪ್ಪಿಸಿ ಹೋದ್ರೆ ನಡೀತಿತ್ತೋ ಏನೋ, ನೀವೇ ಇದಕ್ಕೆ ನಿಮ್ಗೆ ಉತ್ತರ ಕೊಡ್ರಿ. ಸಂಬಂಧಪಟ್ಟವ್ರಿಗೆ ಮಾತಾಡಿದ್ರೇನಿಲ್ಲ? ಅವ್ರಿಗೆ ನಾವು ಮಾತಾಡಿಲ್ಲ, ಆದರೆ ಅರ್ಜಿ ಕೊಡು ಅಂತ ಕೊಟ್ಟಿವಿ. ಅವ್ರು ನಮ್ಗೆ ಏನು ಕ್ಯಾರಿ ಅಂದಿಲ್ಲ ಅವರು. ಈ ಹಿಂದೊಮ್ಮೆ 15 ಹಿಂದೊಮ್ಮೆ ಬೇಬಾದಕ್ಕೆ ಬಸ್ ತರ್ಬಿದ್ರು, ಆದರೂ ಬಂದು ಮತ್ತೊಂದು ಬಸ್ ಬಂದು ಬಿಡಿಸ್ಕೊಂಡು ಬಂತು. ಇದೇ ರೀತಿ ಹಾಕತ್ತೀರ ಕೆಲ್ಸಕ್ಕೆ ಹೋಗೋರ ಪರಿಸ್ಥಿತಿ ಏನು ದುಡ್ಕೊಂಡು ತಿನ್ನಾರ್ದು. ಮತ್ತು ಶಾಲಿ ಹುಡುಗರು ಅವರು ಇವು ಪೀರಿಯಡ್ ಭಾಳ ಆದರೆ ಅವ್ರ ಮುಂದೆ ಗತಿ ಹೆಂಗೆ ಶಾಲಿ ಹುಡುಗರು ಬಹುಶಃ ಏನು ಮುಂದೆ. ಆದ್ರೆ ಈಗ ಪ್ರತಿಭಟನೆ ಮಾಡ್ಬೇಕಂದ್ರೆ ಸಂಬಂಧಪಟ್ಟವ್ರಿಗೆ ಮೊದಲ ಒಂದು ಅರ್ಜಿ ಕೊಡ್ಬೇಕನ್ನೋದ್ರ ಒಂದು ಇದು ಇಲ್ಲ. ಅದೇ ರೀ, ಆದರೆ ಹೇಳಿವಿ, ಸ್ಟ್ರೈಕ್ ಮಾಡೀವಿ, ಎಲ್ಲ ಮಾಡೀವ್ರಿ, ಅದನ್ನು ಯಾರು ಕೇರ್ ಮಾಡಿಲ್ಲ. ಅದಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಿದ್ರಿ. ಅದ್ರ ಸಲುವಾಗಿ ನಾವು ಪ್ರತಿಭಟನೆ ಮಾಡಕತ್ತೀವಿ. ಸರ್ ಅವರ ಹಳ್ಳಿಯಂತ್ರ ಹುಡುಗರು ಬರ್ತಾರೆ. ಒಂದು ಬಸ್ನಾಗ ಬೇಡಾಗಿ ಅವ್ರು ಅನುಕೂಲ ಮಾಡ್ಕೊಂಡು 70-80 ಮಂದಿ ಬರ್ತಾರೆ. ಒಂದು ಬಸ್ಸಿಗೆ ಇವ್ರದ್ದು ಆಟೋ ರೂಲ್ಸ್ ಇರೋದು 53 ಮಂದಿ ಹಾಕಿಸ್ಬೇಕು. ಬೇರೆ ಈಗ ನಾವು ಏನರ ನಾವು ಒಂದು ಬಸ್ ಏನರ ಈಗ ನಮ್ಮ ಮನ್ಯಾಗ ಯಾವುದೋ ಫಂಕ್ಷನ್ಗೆ ಒಂದು ಬಸ್ ಏನರ ಬುಕ್ ಮಾಡಿದ್ರೆ 53 ಮಂದಿ ಮ್ಯಾಗ ಇವ್ರು ಹಾಕಂಗಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತಿರ ಜೋತ್ ಮಕ್ಕಳಕ್ಕೂ ಜೋತ್ ಬಿದ್ದಿರ್ತಾರೆ. ಬೀಸ್ ಹತ್ತಿರದ ಕೊನೆ ಯಾರ್ರಿ? ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.